ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚಿಕ್ಕಪೇಟೆಯಲ್ಲಿ. ಸೂಪರ್ ಕಡೆ ಸಕರ ಕಾಣ್ತೀಯ. ನನ್ನ ಫೇಸ್ ಫುಲ್ ಬಬಲ್. 2 ವರ್ಷ ಆಯಿತು ಅನ್ಸುತ್ತೆ, ಇನ್ನೂ ಖಾಲಿ ಆಗಿಲ್ಲ, ಖಾಲಿ ಆಗೋದು ಇಲ್ಲ. ಕಮಲ ಮೇನ್ ಹೈಲೈಟ್ ಏನು ಗೊತ್ತಾ, ಈ ನೆಕ್ಲೆಸ್. ಏನಪ್ಪ ಸರ್ಚಿಂಗ್ ತಪ್ಪಾಗಿ ಏನು ನೋಡ್ತೀನಿ ತಿಂದು. ನನ್ನ ಹೈ ಮೆಟಬಾಲಿಸಮ್, ನನ್ನ ತಪ್ಪಾಗಲ್ಲ. ಅದರಲ್ಲೂ ದೀಪಕ್ಕಂಗಂದು ತುಂಬಾ ಇಷ್ಟ ಆಗಿತ್ತು. ವರ್ಷ ಸಖತ್ತು ಮಿಸ್ ಮಾಡಿಕೊಂಡು ನಾನು ಪೂಜೆ ಮಾಡಿದ್ದು. ಇರುವಾಗ ಚೆನ್ನಾಗಿರಿ ಎಲ್ಲರೂ ಅಷ್ಟೇ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸಂಜೆ ಪೂಜೆ ಇದೆಯಲ್ಲ, ಅದಕ್ಕೆ ರೆಡಿ ಆಗಬೇಕು. ನಾನು ಯಾವ ಥರ ರೆಡಿ ಆಗ್ತೇನೆ ಆ್ಯಂಡ್ ಮೇಕಪ್ಪಿಗೆ ಏನೇನು ಕ್ರೀಮ್ ಬಳಸ್ತೀನಿ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಸಂಜೆ ನಮ್ಮ ಮನೆಗೆ ಯಾರೆಲ್ಲ ಬರ್ತಾರೆ ಆ್ಯಂಡ್ ಪೂಜೆ ಹೇಗಾಗುತ್ತೆ ಅಂತ ನೋಡಿ. ಸೊ ಬೆಳಿಗ್ಗೆ ಮೇಕಪ್ ಹಾಕ್ಕೊಂಡಿದ್ದು ಅಂದರೆ ಲೈಟಾಗಿ ಅಷ್ಟೇ. ಸೊ ಇವಾಗ ಇದನ್ನ ರಿಮೂವ್ ಮಾಡಬೇಕು. ಆ್ಯಂಡ್ ಚೇತು ಅವಳ ಮನೆಗೆ ಹೋಗಿ ಅವಳು ರೆಡಿಯಾಗಿ ಅವ್ರ ಅಮ್ಮನ ಕರ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ನಾನು ಮನೇಲಿ ಸ್ವಲ್ಪ ಲೈಟಾಗಿ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ದೀಪ ಹಚ್ಚಿ ರೆಡಿ ಆಗಬೇಕು. ಇಷ್ಟು ಕೆಲಸ ಇದೆ ಗೈಸ್. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೇನೆ. ಫೇಸ್ ವಾಶ್ ಆಯಿತು. ಆ್ಯಂಡ್ ನಾನು ಯಾವಾಗಲೂ ಫೇಸ್ ವಾಶ್ ಯೂಸ್ ಮಾಡೋದು ಎಥಿಕ್ಲು. ಈ ಒಂದು ಫೇಸ್ ವಾಶ್ ನಾನು 4-5 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಗೆಟ್ ರೆಡಿ ವಿತ್ ಮೀ ವಿಡಿಯೋದಲ್ಲೂ ಈ ಫೇಸ್ ವಾಶ್ ಇರುತ್ತೆ. ಸ್ಕಿನ್ ಫುಲ್ ಡ್ರೈ ಆಗೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಹೈಡ್ರೇಟ್ ಮಾಡಿಕೊಂಡು ಮೇಕಪ್ ಸ್ಟಾರ್ಟ್ ಮಾಡಬೇಕು. ಇದು ನನ್ನ ಫೇವ್ರೆಟ್ ಶೀಟ್ ಮಾಸ್ಕ್ ಆಯಿತಾ, ಬಬಲ್ ಶೀಟ್ ಮಾಸ್ಕ್. ಮಿನಿಸೋಲ್ ಸಿಗುತ್ತೆ. ಇದು ಹೇಗಾಗುತ್ತೆ ಗೊತ್ತಾ, ಭಯ ಪಡ್ಕೋಬೇಡಿ. ನಾನು ಸ್ಟಾರ್ಟಿಂಗ್ ಹಂಗೆ ಗೊತ್ತಿಲ್ಲದೆ ಹಂಗೆ ಹಾಕ್ಕೊಂಡೆ ಆಯಿತಾ. ಫುಲ್ ಬಬಲ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಓಕೆ ಅಡ್ಜಸ್ಟ್ ಆಯಿತು. ನನ್ನ ಫೇಸ್ ಫುಲ್ ಬಬಲ್ ಬೋ ಅಂತ. ಹೇಗೆ ಕಾಣ್ತಾ ಇದ್ದೀನಿ? ಇದರಲ್ಲೂ ಕ್ಯೂಟಾಗಿ ಕಾಣ್ತಾ ಇದ್ದೀನಾ? ಸೇಸಾನು ನೋ. ಎಸ್ ಎಸ್. ಇವಾಗ 10 ನಿಮಿಷ ಬಿಟ್ಟು ಬರ್ತೀನಿ. ಯಪ್ಪ, ಹಂಗೆ ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು. ಇದು ಸೋಪ್ ಅಲ್ವಾ, ಟಿಶ್ಯೂಲ್ಲಿ ಹೋಗಲ್ಲ. ಸೊ ಮತ್ತೆ ಫೇಸ್ ವಾಶ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಬರ್ತೀನಿ. ಸೀರೆ ಉಟ್ಕೊಂಡು ಬಂದೆ, ಆಮೇಲೆ ತೋರಿಸ್ತೀನಿ ಯಾವ ಥರ ಸೀರೆ ಇದೆ ಅಂತ. ಅವತ್ತು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ನಲ್ಲ ಅದೇ ಸೀರೆ ಇದು. ಅದಕ್ಕೆ ಬ್ಲೌಸ್ ಈ ಥರ ಡಿಸೈನ್ ಹೊಲಿಸ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಮಾಯ್ಶ್ಚರೈಸ್ ಮಾಡಿಬಿಡ್ತೀನಿ. ಅಮೋಲಿನ್ ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್. ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರೂ ಸಹ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಲಾಂಗ್ ಆಯಿತು, ಸೊ ಫೋಲ್ಡ್ ಮಾಡೋಕ್ಕಾಗ್ತಿಲ್ಲ. ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ, ಲನೇಜ್ದು. ಸ್ವಲ್ಪ ಮಾಯ್ಶ್ಚರೈಸ್ ಆಗಲಿ ಲಿಪ್ಸ್ ಅಂತ. ಸೊ ಇವಾಗ ಕರೆಕ್ಟರ್, ಇದು ಪ್ಯಾಕಿಂದು. ಸೊ ಬ್ಯೂಟಿ ಬ್ಲೆಂಡರ್. ಆ್ಯಂಡ್ ಇದು ಇನ್ಸೈಟ್ ಕರೆಕ್ಟರ್. ಇದರ ಲಿಂಕ್ ಎಲ್ಲ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಎಲ್ಲೆಲ್ಲಿ ಕಲೆಗಳು, ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅಲ್ಲಿ ಹಾಕೋದು. ಇತ್ತೀಚೆಗೆ ನಾನು ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ, ಫುಲ್ ಟ್ಯಾನ್ ಆಗಿದೆ. ಇವಾಗ ಬ್ಲ್ಯಾಂಡ್ 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 ಬ್ಲ್ಯಾಂಡ್. ಇವಾಗ ಫೌಂಡೇಶನ್ ಪ್ಯಾಕ್ ಲಿಕ್ವಿಡ್ HD ಲಿಕ್ವಿಡ್ ಫೌಂಡೇಶನ್. ನಾನು ಇದಕ್ಕೆ ಏನು ಮಿಕ್ಸ್ ಮಾಡ್ತೀನಿ ಗೊತ್ತಾ, ಸ್ವಲ್ಪ ಗ್ಲೋ ಬರೋಕ್ಕೆ. ಐ ಡೋಂಟ್ ನೋ ಇದರದ್ದು ಸ್ಪೆಲ್ಲಿಂಗ್ ಎಲ್ಲ ಹೋಗಿದೆ. ಗ್ಲಾಸ್ ಅಂತ ಇದೆ, ಗ್ಲೋ ಗ್ಲಾಸ್ ಅಂತ. ಇದ್ರ ಲಿಂಕ್ ಇದ್ದರೆ ಹಾಕ್ತೀನಿ. ಸೊ ಜಸ್ಟ್ 1 and 2 ಡ್ರಾಪ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂಗೆ ಜಾಸ್ತಿ ಮೇಕಪ್ ಹಾಕಿದ್ರೆ ಸೂಟೇ ಆಗಲ್ಲ. ಸೊ ಲೈಟಾಗಿ ಮೇಕಪ್ ಮಾಡ್ಕೊತೀನಿ, ಜಾಸ್ತಿ ಪ್ರೆಸ್ ಆಗೋದು ಬೇಡ. ಇವಾಗ ಕನ್ಸೀಲರ್, ಟಾರ್ಟ್ ಕನ್ಸೀಲರ್. ಬ್ಲೆಂಡ್ ಆಗಿದೆ ನೀಟಾಗಿ. ಐಬ್ರೋ ಫಿಲ್ ಮಾಡ್ಕೋಬೇಡ.
ಇದು ಅಲ್ಲಿ 4 ಶೇಡ್ ಇದೆ. ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ಲೈಟ್ ಬ್ರೌನ್. ಫಸ್ಟು ಫಿಲ್ ಮಾಡ್ಕೊತೀನಿ. ಆ್ಯಂಡ್ ದೆನ್ ಶೇಪ್. ಲಾಸ್ಟಿಗೆ ಹಾಗೆ ಕೂಮ್ ಮಾಡ್ಕೊಳ್ಳೋದು. ಪರ್ಫೆಕ್ಟ್ ನ್ಯೂಡ್. ಸೊ ಫಸ್ಟಿಗೆ ನಾನು ಲೈಟ್ ಶೇಡಿಂದ ಹೋಗ್ತೇನೆ. ಇವಾಗ ಸ್ವಲ್ಪ ಡಾರ್ಕ್ ಶೇಡ್. ಇವಾಗ ಚೀಕ್ ಟಿಂಟ್ ಪಿಕ್ಸಿದು. ಸೊ ಇದು 2 ಬರುತ್ತೆ, ಒಂದು ಪಿಂಕ್ ಕಲರು ಒಂದು ರೆಡ್ ಕಲರು. ನಾನು ತೊಗೊಂಡಿರೋದು ರೆಡ್ ಕಲರ್. ಸೊ ಇದೊಂದು 2 ವರ್ಷ ಆಯಿತು ಅನಿಸುತ್ತೆ, ಇನ್ನೂ ಖಾಲಿ ಆಗಿಲ್ಲ, ಖಾಲಿ ಆಗೋದು ಇಲ್ಲ. ಜೋಕಲ್ಲ ಆ್ಯಕ್ಚುಲಿ ಎಷ್ಟಿದೆ ಗೊತ್ತಾ? ಇನ್ನೂ ಇಷ್ಟಿದೆ, ಇನ್ನೂ ಒಂದು 2 ವರ್ಷ ಬರುತ್ತೆ. ಇವಾಗ ನೋಸ್ ಶೇಪ್ ಮಾಡ್ಕೊತೀನಿ ಇದರಲ್ಲೇ, ಐಬ್ರೋ ಪ್ಯಾಲೆಟಲ್ಲೇ. ಜಸ್ಟ್ ಇಷ್ಟೇ. ಮಸ್ಕಾರಾ ಸ್ಟೇಸ್ 9 to 9. ಇವತ್ತು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಸ್ವಲ್ಪ ರೇರ್, ಯಾವಾಗಲೂ ಯೂಸ್ ಮಾಡಲ್ಲ, ಅದು ಹಿಂಸೆ ರಿಮೂವ್ ಮಾಡೋಕ್ಕೆ, ಅದಕ್ಕೋಸ್ಕರ. ಲಿಪ್ಸ್ಟಿಕ್ ಹಾಕೊಳ್ಳೋಣ. ಇವತ್ತು ಸ್ವಲ್ಪ ಡಾರ್ಕ್ ಮಾಡೋಣ. ಫಸ್ಟಿಗೆ ಲೈಟ್ ಹಾಕ್ಕೊಂಡು ನೋಡ್ತೀನಿ. ಹೇಗೆ ಕಾಣಿಸ್ತಿದೆ ಗೈಸ್? ಲುಕಿಂಗ್ ನೈಸ್. ಅಥವಾ ಡಾರ್ಕರ್ ಶೇಡಿಗೆ ಹೋಗ್ಬೇಕಾ ಸ್ವಲ್ಪ? ಯಾ, ನೈಸ್. ಹೈಲೈಟರ್ ಯೂಸ್ ಮಾಡೋಣ. ಮೆಬಿಲಿನ್. ಯಾ, ಇವಾಗ ಸ್ಟಿಕ್ಕರ್ ಒಂದಿಟ್ರೆ ಪರ್ಫೆಕ್ಟ್ ಗೈಸ್, ಪರ್ಫೆಕ್ಟ್. ಇವತ್ತು ಬೆಳಿಗ್ಗೆನ ತಲೆ ಸ್ನಾನ ಮಾಡಿದ್ದು, ಫುಲ್ ಆಯಿಲಿ ಆಗಿದೆ. ಅಮ್ಮ ಯಾಕೆ ಈ ಥರ ಆಗ್ತಾಯಿದೆ ಗೊತ್ತಾಗ್ತಿಲ್ವಲ್ಲ. ಇವಾಗ ಹೇರ್ ಸ್ಟೈಲ್ ಏನು ಮಾಡೋದು? ಫಸ್ಟು ಜ್ಯುವೆಲ್ಸ್ ಹಾಕೋಬೇಡ. ಈ ಒಂದು ಜ್ಯುವೆಲ್ರಿ ಹಾಕ್ಕೊತಾ ಇದ್ದೀನಿ. ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಡಿಫ್ರೆಂಟ್ ಆಗಿತ್ತು ಅಂತ ತೊಗೊಂಡೆ. ಕಮಲ. ಈ ಥರ ಕಾಣ್ತಾರೆ. ಇವಾಗ ಬ್ಯಾಂಗಲ್ಸ್ ಹಾಕೋಬೇಡ. ನಂತರ ಗ್ರೀನ್ ಇತ್ತು, ಪಿಂಕ್ ಇರಲಿಲ್ಲ, ನೆನ್ನೆ ಹೋಗಿ ತೊಗೊಬಂದಿತ್ತು. ಸೊ ಚೆನ್ನಾಗಿದೆ. 2 ಗಾಜಿನ ಬಳೆ. ಈ ಕಡೆ ಕೈಗೆ ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೀನಿ. ಸೊ ನಾನು ಫೈನಲ್ ಲುಕ್. ಒಂದು ನಿಮಿಷ, ಸ್ಟಿಕ್ಕರ್ ಇಟ್ಟಿಲ್ಲ. ಕಾಣ್ತಿದ್ಯಾ? ಪರ್ಫೆಕ್ಟ್ ಗೈಸ್. ಫೈನಲ್ ಔಟ್ಫಿಟ್ ಈ ಥರ ಕಾಣ್ತಾ ಇದೆ. ಚೆನ್ನಾಗಿದೆಯಾ? ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚಿಕ್ಕಪೇಟೆಯಲ್ಲಿ. ಅದಕ್ಕೆ ತಗೊಂಡು ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ. ಸೊ ಹಿಂದೆ ಡಿಸೈನ್ ಹೆಂಗಿದೆ ಅಂತ ಆಮೇಲೆ ತೋರಿಸ್ತೀನಿ, ಈ ಕ್ಯಾಮ್ರಾದಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಆ್ಯಂಡ್ ಬ್ಯಾಂಗಲ್ ಆವಾಗಲೇ ನೋಡಿದ್ದೀರಲ್ಲ, ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್. ಸೊ ಮೇಯ್ನ್ ಹೈಲೈಟ್ ಏನು ಗೊತ್ತಾ? ಈ ನೆಕ್ಲೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಹೂವು ಮುಡ್ಕೊಂಡಿದ್ದೀನಿ. ಇವಾಗ ಚೇತಿಗೆ ವೆಯ್ಟಿಂಗ್, ಅವಳು ಬರಬೇಕು. ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಬ್ಲೌಸ್ ಡಿಸೈನ್ ಈ ಥರ ಇದೆ.
ಹಬ್ಬ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಈ ವರ್ಷ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಪೂಜೆ ಬಿಡಬಾರ್ದು ಅಂತ ಹೇಳಿ ಮಾಡಿದ್ದು. ಆ್ಯಂಡ್ ನನಗೆ ವರಮಹಾಲಕ್ಷ್ಮಿ ಹೇಗೆ ಗೊತ್ತಾಗಿದ್ದು ಅಂದರೆ, ನನಗೆ ದೀಪಕ್ಕ ವೇದಕ ಅವ್ರು ತುಂಬ ಚೆನ್ನಾಗಿ ಹಬ್ಬಗಳು ಮಾಡ್ತಾಯಿದ್ರು. ಆ್ಯಂಡ್ ಇದು ಅವ್ರು ತುಂಬ ಫೇವ್ರೆಟ್ ಈ ಹಬ್ಬ. ಅದರಲ್ಲೂ ದೀಪಕ್ಕಂಗಂದು ತುಂಬಾ ಇಷ್ಟ ಆಗಿದ್ದು ಈ ಹಬ್ಬ. ಸೊ ಅವ್ರು ನನಗೆ ಹೇಳ್ಕೊಟ್ಟಿದ್ದು, ಈ ಥರ ಮಾಡಬೇಕು, ಹಿಂಗೆ ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ. ಸೊ ಈ ವರ್ಷ ಸಖತ್ತು ಮಿಸ್ ಮಾಡಿಕೊಂಡು ನಾನು ಪೂಜೆ ಮಾಡಿದ್ದು. ಆ್ಯಂಡ್ ಅವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಹಬ್ಬ ಹಂಗೆ ಮಾಡೋದು, ಹಿಂಗೆ ಮಾಡೋದು, ಕಾಲ್ಸ್ ಹಂಗೆ ಮಾಡು ಭೂಮಿ, ಹಿಂಗೆ ಮಾಡು, ನಾನು ಹಿಂಗೆ ಮಾಡಲಿ ಅಂತ ನನಗೆ ಐಡಿಯಾ ಕೇಳ್ತಾಯಿದ್ರು. ಸೊ ತುಂಬಾ ಮಿಸ್ ಮಾಡ್ಕೊತೀನಿ ಅವ್ರನ್ನ. ಆ್ಯಂಡ್ ಅಷ್ಟೆ. ಸೊ ಇರುವಾಗ ಚೆನ್ನಾಗಿರಿ ಎಲ್ಲರೂ, ಅಷ್ಟೆ. ಏನಪ್ಪ ಸರ್ಚಿಂಗ್? ಸೀರೆ ತೋರ್ಸು, ನಿನ್ನ ಸೀರೆನ ತೋರ್ಸಮ್ಮ, ನಿನ್ನ ಸೀರೆ ತೋರ್ಸಮ್ಮ. ಇಲ್ಲಿ ಟರ್ನ್ ಆಗೋ, ಫಸ್ಟು ಟರ್ನ್ ಆಗಮ್ಮ. ವಾವ್, ಸೂಪರ್ ಕಡೆ ಸಕರ ಕಾಣ್ತೀಯ ಸೀರೆಯಲ್ಲಿ. ಏನಿದು ಬೆರಟು ನೋಡ್ದು ಸೇಮ್ ಮನೆ ಕೆಲಸದವ್ರು ಇರ್ತಾರೆ ಗೊತ್ತಾ? ನೀನ್ ಹಂಗೆ ಕಟ್ಕೊಂಡಿರೋದು ಇವಾಗ. ಅದಕ್ಕೆ ಬಿಡ್ಕೋ, ಹಂಗ ಕಾಣ್ಲಿ ಅಂತಾನೆ ಕಟ್ಕಡಿ. ಬಿಡ್ಕೊಳಪ್ಪ. ಹೆಂಗ್ ಕಾಣಿಸ್ತಾ ಇದೀನಿ ಈಗ? ಸೂಪರ್. ಇದು ಹಿಡ್ಕೊಳಮ್ಮ. ಯಾವ್ದಪ್ಪ? ಬ್ಲ್ಯಾಕ್ ಅಂಡ್ ರೆಡ್. ನೋಡಿ, ನನ್ ಸೀರೆ ತಂಟೆಗೆ ಬರ್ಬೇಡ, ನನ್ ಚೂಡಿದಾರ್ ಹಾಕೊಂತೀನಿ, ನನ್ನ ಬಿಟ್ಬಿಡು. ಉಟ್ಕೊಳ, ಇವತ್ತು ಹಬ್ಬ ಅಲ್ಲ. ಅದೇ ಬೇಡ. ನೆಕ್ಸ್ಟ್ ಗೌರಿ ಆಂಟಿ, ನನ್ ಚೂಡಿದಾರ್ ಹಾಕೋತೀನಿ. ಬೇಡ ಕಣಪ್ಪ, ನೀನ್ ಸೀರೆನೇ ಉಡ್ಕೋಬೇಕು ಪ್ಲೀಸ್ ಬಿಟ್ಬಿಡು. ಕುಂಕುಮ ಯಾವಾಗ ಕೊಡ್ತೀಯಾ? ಇವಾಗ. ಬಾ ಮತ್ತೆ. ನೀನ್ ಹೋಗ್ಬೇಕು. ಫೈನಲಿ ಟಿಡಾ. ಯಪ್ಪ ದಪ್ಪ ಆಗುತ್ತೆ ತಿಂದು. ನಾನು ಎಷ್ಟು ದಪ್ಪಾಗಿ ನೋಡ್ತೀನಿ ತಿಂದು. ನಂದು ಹೈ ಮೆಟಬಾಲಿಸಮ್, ನಂದು ದಪ್ಪ ಆಗಲ್ಲ. ಇದೊಂದು ಹೇಳ್ಬಿಡ್ತೆ ಕಣೆ, ನಿಜಕ್ಕೂ ಹೈ ನೀನು ತಿಂತೀಯ ಅಂತ ನಾನು ನಂಬೇಕಾ? ಹೌದು, ಎಷ್ಟು ತಿಂತೀನಿ. ಓಕೆ, ಅದಕ್ಕಿಂತ ಇದೇ ಬೆಸ್ಟ್ ಇದೆ. ಏನು ಹೆಸರು? ನಿವೇಶಿತಾ. ನಿಶು ಅಂತ ಕರೀತಾರೆ. ಹಾಯ್ ನಿವೇಶಿತಾ, ಡ್ಯಾನ್ಸ್ ಮಾಡು. ಮಾಡಲ್ಲ. ಶೇಟು ಅವ್ರ ಅಮ್ಮ ಗೈಸಿದು. ನನ್ನ ವ್ಲಾಗ್ ನೋಡ್ತಿದ್ದೀರಾ? ಏನ್ ನ್ಯೂಸ್? ಬೇಗ ಮದುವೆ ಆಗ್ಲಪ್ಪ, ಒಟ್ಟಿಗೆ ಮಾಡ್ಲಿ. ಒಂದು ತಿಂಗಳು ಗ್ಯಾಪು. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡ್ಲಿ. ಓಡಾಡಕ್ ಪಾಪ ಜೋಡಿಸ್ಕೋಬೇಕಲ್ಲ. ಬರ್ತೀವಿ ಆಂಟಿ, ಬರ್ತೀವಿ ಅಕ್ಕ. ಮರ್ತ್ಬಿಟ್ಟೆ. ಬಾಯ್ ಚೇತು, ಟಾಟಾ ಬಾಯ್. ತುಂಬ ಚೆನ್ನಾಗಿ ಬೇಗ ಬಂದು ಬೇಗ ಹೋಗ್ತಾ ಇದೆಯಾ? ಥ್ಯಾಂಕ್ ಯು. ನೋಡಿದ್ರಲ್ಲ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಕಂಪ್ಲೀಟ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ಇವತ್ತು ಗೆಟ್ ರೆಡಿ ವಿತ್ ಮೀ, ಆಮೇಲೆ ಮನೆಗೆ ಯಾರು ಬಂದಿದ್ರು, ಸೊ ಇನ್ನೇನೆಲ್ಲ ಆಯಿತು ಅಂತ ನೀವೆಲ್ಲರೂ ನೋಡಿದ್ದೀರಾ. ಆ್ಯಂಡ್ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್, ಲವ್ ಯು ಆಲ್. ಎಂತ ಸುಸ್ತಾಗಿದೆ.